ಇದು 1269ರಲ್ಲಿ ಉದ್ಭವ ಆಗಿದೆ. ಇದು ಚರ್ಮರೋಗ, ಸೋರಿಯಾಸಿಸ್ಸು ಹಾಗೂ ಅರ್ಪಿಸ್, ನಾಗರ ಸುತ್ತು ಅದೆಲ್ಲ ಇಲ್ಲಿ ಕಡಿಮೆ ಆಗುತ್ತೆ. ಇದು ಉದ್ಭವ ಮೂರ್ತಿ. ಇಲ್ಲಿ ಸಂಜೆ 6 ಗಂಟೆ ಮೇಲೆ ಅರ್ಚಕರಿಗೂ ಸಹ ಪ್ರವೇಶ ಇಲ್ಲ. ನಮಗೆ ಒಂದು 6 ತಿಂಗಳ ಹಿಂದೆ ವರ್ಷ ತಾವಿಂದು ಈ ಥರ ಆಗ್ತಿತ್ತು. ವರ್ಷ ತಾವಿಂದು ಎಲ್ಲ ಕಪ್ಪು ಕಲೆ ನವೆ ಬರ್ತಿತ್ತು ಜಾಸ್ತಿ. ನಾವು ಇದು ಅಲರ್ಜಿ ಆಗದೆ ಎಂಬಿಡದೆ ಡಾಕ್ಟ್ರೆಲ್ಲ ತೋರಿದ್ವಿ, ಸರ್ ಬರಲಿಲ್ಲ. ಯಾರೋ ಹಿರಿಯವರು ಹೇಳಿದ್ರು ಇದು ನಾಗರ ಆಗಿದೆ, ಹೋಗಿ ಮಧ್ಯತಾಳಪ್ಪನ ದೇವಸ್ಥಾನ ಪೂಜೆ ಮಾಡಿ ಅಂತಂದರು. 3 ವಾರ ಒಪ್ಪತ್ತಿದ್ದು ದೇವ್ರ ಸನ್ನಿಧಿಗೆ ಬಂದು ಇಲ್ಲಿ ಉಲ್ಲೇ ಸೇವೆ ಊಟ ಮಾಡ್ಕೊಂಡು ಹೋಗ್ಬೇಕು. ಒಂದೊಂದು ದಿವಸ ಊಟ 3 ಟೈಮ್ ಊಟ ಮಾಡ್ಕೊಂಡು ಹೋದರೆ ನಿವಾರಣೆ ಆಗ್ತಪ್ಪ ನೋಡಿ. 70 ಭಾಗ 80 ಭಾಗ ಹೋಗಿದೆ. ಇದು ಕುಕ್ಕೆ ಸುಬ್ರಹ್ಮಣ್ಯಕ್ಕೂ ಇಲ್ಲಿಗೂ ಸುರಂಗ ಮಾರ್ಗ ಇದೆ ಅಂತ ಕಾಲದಿಂದ ಹೇಳ್ತಾರೆ. ನಾವೇನೇ ಅರ್ಕೆ ಮಾಡ್ಕೊಂಡ್ರಿ ಮತ್ತೆ ದೇವರು ಒಳ್ಳೇದಾಗಿದೆ. ನಮ್ಮ ಹುಡುಗನಿಗೆ ನಾಗರ ಆಗಿತ್ತು, ಅರ್ಕೆ ಮಾಡ್ಕೊಂಡು 4 ಜನ ಊಟ ಹಾಕ್ತೀನಿ ಅಂದರೆ ನಮ್ಮ ಹುಡುಗನ ಎಲ್ಲ ಗಾಯ ಎಲ್ಲ ವಾಸಿ ಆಗಿದೆ. ಈಗ ಆರಾಮಾಗಿದೆ. ಹುಡುಗ ನಾಗೇಂದ್ರ ಅಂತಾನೆ ಹೇಳ್ತಿದ್ದೀವಿ. ಕಷ್ಟ ಸುಖ ಬಂದ್ರೆ ಕೈ ಮುಕ್ಕಂದ್ರೆ ಗಾಯ ಆಗತ್ತು. ಆದ್ರೆ ಬಂದು ನೀರು ಹಾಕೊಂಡು ತಲೆಮುಡಿ ಕೊಟ್ಕೊಂಡು ಹಿಂಗ್ ಮಾಡಿ ಉಣ್ಕೊಂಡು ಹೋದ್ರೆ ಅವ್ರಿಗೆ ಒಳ್ಳೇದಾಯ್ತದೆ. ನಮ್ಗೆ ಕಷ್ಟ ಅಂದ್ರೆ ಒಂದ್ ಮಗಿಗೆ ಬೇಡ್ಕೊಂಡಿದ್ಮ, ಕೈ ಮುಕ್ಕಂದು ಒಳ್ಳೇದಾಯ್ತು. ಅದಕ್ಕೆ ವಡೆ ಪಾಯಸ ಮಾಡಿ ಅರ್ಕೆ ಮಾಡಿ ತೀರಿಸ್ತೀನಿ ಕಣಪ್ಪ ಅಂತ ಕೈ ಮುಕ್ಕಂದಿದ್ಮ. 4 ಜನ ಊಟ ಹಾಕ್ತೀನಿ ಅಂತ ಅದಕ್ಕೆ ಮಾಟ ಅಂತ. ಇಲ್ಲಿ ಡಾಕ್ಟರ್ಗಳ ಹತ್ರ ವಾಸಿ ಆಗಿರುವಂಥ ಕಾಯಿಲೆಗಳಲ್ಲಿ ಇದು ವಾಸಿ ಆಗುತ್ತೆ. ಬಟ್ ಏನಂದ್ರೆ ನಾವು ಚಿಕ್ಕ ಮಗುವಿಂದನೂ ನಾವು ತಾಯಿ ಇದು ಕರ್ಕೊಂಡು ಬಂದಿದ್ದೇವೆ. ಇಲ್ಲಿ ಕೆಳಗಡೆ ಋಷಿಮುನಿ ವಾಸ ಇದ್ದಾರೆ ಕೊಳಗಲ್ಲಿ ಅನ್ನೋದೊಂದು ಇದಿದೆ ಪುರಾತನ ಕಾಲದಿಂದ. ಅಲ್ಲಿ ಸ್ನಾನ ಮಾಡಿದ್ರೆ ಎಲ್ಲ ನೀರಿನ ಕೊಳದ ನೀರನ್ನ ನಮ್ಮ ಮೈ ಮೇಲೆ ಹಾಕೊಂಡ್ರೆ ಏನೇ ರೋಗ, ಚರ್ಮ ರೋಗಗಳಿದ್ರೂ ಅದರಲ್ಲಿ ವಾಸಿ ಆಗುತ್ತೆ. ಆಮೇಲೆ ಕೆಲವರು ಸುಬ್ರಹ್ಮಣ್ಯಂಗೆ ಹೋಗೋಕ್ಕಾಗಿರೋರು ಕೂಡ ಇಲ್ಲಿ ಮೆತ್ಕಳೇಶ್ವರ ಬಂದರೆ ಇವರು ನಾಗಪ್ಪನೇ, ಅಲ್ಲಿಗೆ ಹೋಗೋಕ್ಕಾಗದಿದ್ದವರು ಇಲ್ಲಿಗೆ ಬಂದು ಸೇವೆ ಸಲ್ಲಿಸ್ತಾರೆ. ಇಲ್ಲಿಗೆ ಹೆಸರು ಕೂಡ ಕೊಡ್ತಾರೆ, ದೇವ್ರ ಹೆಸರನ್ನ. ನಮಗೂ ಚಿಕ್ಕದ್ರಲ್ಲಿ ಡಾಕ್ಟರ್ ಹತ್ರ ವಾಸಿ ಆಗಿರೋ ಕಾಯಿಲೆಗಳನ್ನ ವಾಸಿ ಆಗಿದ್ದಕ್ಕೆ ನನ್ನ ಹೆಸರು ನಾಗಮಣಿ ಅಂತ ಇಲ್ಲಿಗೆ ಕೊಟ್ಟಿರೋದು. ಹಂಗಾಗಿ ನಾವೆಲ್ಲರೂ ಇಲ್ಲಿ ಆವಾಗ ಬರ್ತೀವಿ. ನಮ್ಮ ಮನೇಲಿ ಫಸ್ಟ್ ಮಗು ಹುಟ್ಟುತ್ತಲ್ಲ 3 ತಿಂಗಳು ಮಗು ಕರ್ಕೊಂಡು ಬಂದು ಸ್ನಾನ ಮಾಡ್ತೀವಿ. ದೇವ್ರು ಕೈ ತೋರಿದ್ರೆ ಅಷ್ಟ ನುಂಗ್ತಾನೆ. ತಪ್ಪು ಮಾಡಿದವ್ರಿಗೆ ಮಾತ್ರ ಮಡುವನ್ನ, ತಪ್ಪು ಮಾಡ್ದೇನೆ ನಿಜವಾಗಿ ಹೋದ್ರೆ ಅವ ಕೈಸ್ತಾನೆ. ಇಲ್ಲಿ ಸಿಷ್ಟಿಲಿ ದೊಡ್ಡ ಜಾತ್ರೆ ಆಗುತ್ತೆ, ತೇರಾಗುತ್ತೆ. ಮತ್ತು ಇಲ್ಲಿ ಮತ್ತಿ ಮರ ಇರೋದ್ರಿಂದ ಆ ಮತ್ತಿ ತಗೊಂಡೋಗಿ ಕಾಯಿಲೆ ಬಂದಿರೋ ಇದಕ್ಕೆ ಚರ್ಮಕ್ಕೆಲ್ಲ ಹಚ್ಚಿದ್ರೆ ಅದು ಗುಣ ಆಗುತ್ತೆ ಅಂತ ಪದ್ಧತಿ ಇದೆ. ಇದು ಇತಿಹಾಸ, ಸುಮಾರು ವರ್ಷಗಳಿಂದ ಹಳೆಯ ದೇವಸ್ಥಾನ ಇದು. ಓಂ ಭದ್ರಂ ಕೃಣೇ ವಿಷ್ಣುಯಾಮ ದೇವಾಃ ಭದ್ರಂ ಪಶ್ಯಮಾಸ್ಯ ವಿಜತ್ರಾಃ ಲಿಂಗೈ ಸಂಪುಷ್ಟವಾನ್ ಕುಂದೋಭಿಃ ವಿಶೇಮ ದೇವಾಯ ಮದಾಯಿಯೋ ನಾಗರದೋಷ ಚರ್ಮರೋಗ ಸರ್ವರೋಗ ನಿವಾರಣೆ ಸಮರ್ಪಯಾಮಿ. ಉತ್ತದ ಮಣ್ಣು ಮತ್ತು ಪುಡಿ 2 ಮಿಕ್ಸ್ ಮಾಡ್ಕೊಂಡು ಎಲ್ಲೆಲ್ಲ ಆಗಿರ್ತಾರೆ ಕೊಬ್ಬರಿ ಎಣ್ಣೆಲಿ ಹಚ್ಚಿ ರಾತ್ರಿ ಮಲಗಬೇಕಾದ್ರೆ ಬೆಳಗ್ಗೆ ಎದ್ದು ಕಂಡೆ ಹಿಟ್ಟಲ್ಲಿ ತೊಳಿರಿ, ಸ್ವಲ್ಪ ಸ್ಯಾಂಪ್ ಹಾಕ್ಬೇಡಿ. 3 ವಾರ ಮಾಡಿ 21 ದಿನ ನಾನ್ ವೆಜ್ ಏನು ಮಾಡಬೇಡಿ. ಓಂ ಗುರುಭ್ಯೋ ನಮಃ. ಹರಿ ಓಂ. ಗುರುದಕ್ಷಿಣಾಮೂರ್ತಿಯೇ ನಮಃ. ಈ ಸ್ವಾಮಿ ಬಂದು ಮೂಲತಃ ದೇವರು ಸುಬ್ರಹ್ಮಣ್ಯೇಶ್ವರ ಅಂತ ಕರಿತೀವಿ. ಮುನಿ ಸುಬ್ರಹ್ಮಣ್ಯೇಶ್ವರ ಅಂತ ಈ ದೇವರ ಹೆಸರು. ಇದು 1269ರಲ್ಲಿ ಉದ್ಭವ ಆಗಿದೆ. ನಂದು 6ನೇ ತಲೆಮಾರಿಂದ ನಮ್ಮ ವಂಶ ಪರಂಪರೆಯಾಗಿ ಇಲ್ಲಿ ಸ್ವಾಮಿಯ ಸೇವೆಯನ್ನು ಮಾಡ್ಕೊಬರ್ತಾ ಇದ್ದೀವಿ. ಅಲ್ಲಿರುವಂಥ ಲಿಂಗ ಇದೆಯಲ್ಲ, ಆ ಲಿಂಗ ಉದ್ಭವ ಮೂರ್ತಿ ಶ್ರೀಮಾನ್ ಸುಬ್ರಹ್ಮಣ್ಯೇಶ್ವರ. ಇದು ಮತ್ತಿ ತಾಳೇಶ್ವರ ಅಂತ ಏನಕ್ಕೆ ಬರ್ತು ಅಂದರೆ, ಒಂದು ದೊಡ್ಡ ಮರದ ಮೇಲೆ ಉತ್ತ ಅಂತ ಇರ್ತು. ಆ ಉತ್ತದ ಮೇಲೆ ಮತ್ತಿ ಮರ ಅನ್ನೋ ಮರದಲ್ಲಿ ಸ್ವಾಮಿ ತಾಳಲಿ ಉದ್ಭವ ಆಯ್ತಲ್ಲ, ಅದಕ್ಕೆ ಮತ್ತಿಯ ತಾಳೇಶ್ವರ ಅಂತ ನಾವು ಕರಿತೀವಿ. ಇದು ಚರ್ಮರೋಗ, ಸೋರಿಯಾಸಿಸ್ಸು ಹಾಗೂ ಅರ್ಪಿಸ್, ನಾಗರ ಸುತ್ತು ಅದೆಲ್ಲ ಇಲ್ಲಿ ಕಡಿಮೆ ಆಗುತ್ತೆ. ಇಲ್ಲಿ 21 ದಿನ ನಾವು ಈ ಸ್ವಾಮಿಯನ್ನು ನೆಂದು ಪೂಜೆ ಮಾಡಬೇಕು. ಹಾಗೂ 3 ವಾರ ಸ್ವಾಮಿಯ ಸೇವೆಗೆ ಬರಬೇಕು. ಸ್ವಾಮಿಯ ಸೇವೆಗೆ ಬರಬೇಕಾದ್ರೆ ಅಸ್ತಿದ್ದು ಬರಬೇಕು. ಮೊದಲನೇ ಕೊಳದಲ್ಲಿ ಮಜ್ಜನದ ಕೊಳ ಅಂತ ನಾವು ಏನು ಕರಿತೀವಿ, ಈ ಸ್ವಾಮಿ ಉದ್ಭವ ಆಗುವ ಮೊದಲು ಆ ಕೊಳ ಇರ್ತಂತೆ. ಆ ಕೊಳದಲ್ಲಿ ನೀರು ಹಾಕೋ ಬಂದು ಸ್ವಾಮಿಗೆ ಒಂದು ಸುತ್ತು ಅಡ್ಡ ನಮಸ್ಕಾರ ಮಾಡಿಕೊಂಡು ಸ್ನಾನ ಮಾಡಿ ನಾಗರಗಲ್ಗ ತನಿ ಎರೆದಾದ್ಮೇಲೆ ದೇವ್ರ ದರ್ಶನ ಮಾಡಿ ಅಡುಗೆ ಮಾಡಿ ನೆಲೊಪ್ಪತ್ತು ಅಂತ ಮಾಡಬೇಕು.
ಆ ನೆಲೊಪ್ಪತ್ತು ಮಾಡಿದಾಗ ನಮಗೇನು ಸೋರೆಸಿಸ್ ಚರ್ಮರೋಗ ಆಗಿರುತ್ತದೆ ಅದು 21 ದಿನದಲ್ಲಿ ಕ್ಲಿಯರ್ ಆಗುತ್ತೆ. ಇದು ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಮೂಲತಃ ಮತ್ತಿ ತಾಳೇಶ್ವರವಾಗಿ ಇದು ಉತ್ತದ ಮಣ್ಣು ಮತ್ತಿ ಚಕ್ಕೆ ಪುಡಿ ಮಾತ್ರ ನಾವು ಕೊಡುವಂಥದ್ದು. ಅದು ಕೊಬ್ಬರೆಣ್ಣೆ ಬರುತ್ತಲ್ಲ, ಕೊಬ್ಬರೆಣ್ಣೆ ಚೆಂದ ಕಲಿಸ್ಕೊಂಡು ಎಲ್ಲೆಲ್ಲ ಆಗಿದೆ ಅಲ್ಲಿ ಹಚ್ಚಬೇಕು. ಬೆಳಗ್ಗೆ ಎದ್ದ ಮೇಲೆ ಕಡ್ಲೆ ಸ್ನಾನ ಮಾಡಬೇಕು. ಕಡ್ಲೆ ಹಿಟ್ಟು ಸ್ನಾನ ಮಾಡಿದ್ರೆ 21 ದಿನ ವಾಸಿ ಆಗುತ್ತೆ. ಆಯ್ತಾ? ಇದಕ್ಕೆ ಯಾವುದೇ ಥರದ ನಾನ್ ವೆಜ್ ಮಾಡೋಂಗಿಲ್ಲ, ಹಾಗೂ ಇಂಗ್ಲಿಷ್ ಮೆಡಿಸನ್ ಹಾಕೋಂಗಿಲ್ಲ. ಆದ್ರಿಂದ ನೀವು 3 ವಾರಗಳು ವ್ರತವನ್ನು ಇಟ್ಟು ಮಾಡಿದ್ರೆ ಸ್ವಾಮಿ ಅಷ್ಟಾರ್ಥವಾಗಿ ಕೊಡ್ತಾನೆ. ಆಗ ಸೋರೆಸಿಸ್ ಒಂದೇ ಅಲ್ಲ, ಸರ್ಪದೋಷ, ನವಗ್ರಹ ದೋಷ ಮತ್ತೆ ಕಾಳ ಸರ್ಪದೋಷನೂ ಕಡಿಮೆ ಆಗುತ್ತೆ ಸ್ವಾಮಿಯಿಂದ. ಇದು ಸುಬ್ರಹ್ಮಣ್ಯ ಸ್ವಾಮಿಯ ಉದ್ಭವ ಮೂರ್ತಿ. ಇದು ಉದ್ಭವ ಮೂರ್ತಿ ಲಿಂಗ ಉದ್ಭವ ಆಗಿರುವಂಥದ್ದು. ನಂದು ಇದು 6ನೇ ತಲೆಮಾರು. ನಮ್ಮ ಓಂ ಪರಂಪರೆಯಾಗಿ ಪೂಜೆಯನ್ನು ಮಾಡ್ಕೊಬತ್ತಾ ಇದ್ದೀವಿ. ನಮ್ಮ ಹಿರಿಯರಿಂದ ಏನು ನಾವು ತಿಳ್ಕೊಂಡಿದ್ದೀವಿ ಅದನ್ನು ನಾವು ಹೇಳ್ತಿದ್ದೀವಿ. ಇದು ಉತ್ತದ ಮಣ್ಣು ಮತ್ತು ಮತ್ತಿ ಚಕ್ಕೆ ಅಂತ ನಾವು ಕರಿತೀವಿ. ಇದು ಮತ್ತಿ ಚಕ್ಕೆ ಪುಡಿ ಸ್ವಾಮಿ ಉದ್ಭವ ಆಯ್ತಂತಲ್ಲ, ಆ ಮರದ ಚಕ್ಕೆ ಅಂತ ನಾವು ಕರಿತೀವಿ. ಸ್ವಾಮಿ ಉದ್ಭವ ಆದಂಥ ಉತ್ತ ಇದೆಯಲ್ಲ, ಉತ್ತ ಅಂತ ಪ್ರಸಾದ ಅಂತ ನಾವು ಕರಿತೀವಿ. ಏನು ಇದೆ ಈ ಚಕ್ಕೆ ಪುಡಿ ಉತ್ತದ ಮಣ್ಣು ಒಂದು ಬಾಟ್ಲಿಗೆ ಚೆಂದಾಗಿ ಕಳಿಸ್ಕೊಂಡು ಎಲ್ಲೆಲ್ಲಾಗಿದೆ ನಮಗೆ ಸೋರೆಸಿಸ್ ಚರ್ಮರೋಗ ಎಲ್ಲೆಲ್ಲಾಗಿರುತ್ತದೆ ಅಲ್ಲಿಗೆ ನಾವು ಕ್ಲೀನಾಗಿ ಹಚ್ಕೊಂಡು ಬೆಳಗ್ಗೆ ಎದ್ದ ಮೇಲೆ ಕಡಲೆ ಹಿಟ್ಟಲ್ಲಿ ತೊಳ್ಕೊಬಂದರೆ 21 ದಿನದಲ್ಲಿ ಯಾವುದೇ ಥರದ ಚರ್ಮರೋಗ ಒಂದು ಚೂರು ಕಾಣಲ್ಲ. ಅಲ್ಲಿಗೆ ನೀವು ಇಲ್ಲಿ 3 ವಾರ ಮಾಡಬೇಕು. 3 ವಾರ ಹಸ್ತಿದ್ದು ಅಡುಗೆ ಮಾಡಿ ಊಟ ಮಾಡಬೇಕು. 3ನೇ ವಾರ ನೆಲೊಪ್ಪತ್ತು ಮಾಡಿದ್ರೆ ಸ್ವಾಮಿಗೆ ತೃಪ್ತಿ ಆಗುತ್ತೆ. ತೃಪ್ತಿ ಆದಾಗ ನಿಮ್ಮ ಸರ್ವ ಏನು ಚರ್ಮರೋಗ ಅಂತ ನಾವೇನು ಕರಿತೀವಿ, ಈ ಸ್ವಾಮಿಯನ್ನು ಚರ್ಮರೋಗ ಒಡೆಯ ಅಂತ ನಾವೇನು ಕರಿತೀವಿ, ಅದೆಲ್ಲ ಸಂಪೂರ್ಣವಾಗಿ ಗುಣಮುಖವಾಗಿರುತ್ತದೆ. ಆಯಿತಾ? ಇದಕ್ಕೆ ಒಂದೇ ಅಲ್ಲ, ಲಗ್ನಕ್ಕೂ ಸಹ ಆಗುತ್ತೆ. ಲಗ್ನ ಬಲ ಮತ್ತು ಇದು ನಾಗರ ಸಂಬಂಧಪಟ್ಟಂಥ ಯಾವುದೇ ಆಗಲಿ ಎಲ್ಲ ನಿರ್ವಹಣೆ ಆಗುತ್ತೆ. ಯಾಕೆಂದರೆ ಸುಬ್ರಹ್ಮಣ್ಯ ಸ್ವಾಮಿ ಸರ್ಪಕ್ಕೆ ಸಂಬಂಧಪಟ್ಟಂಥ ಯಾವುದೇ ಆಗಲಿ ಪ್ರತಿಯೊಂದು ಇಲ್ಲಿ ಕ್ಲಿಯರ್ ಆಗುತ್ತೆ. ಇಲ್ಲಿ ರಥೋತ್ಸವ ಎಲ್ಲ ಮಾಡ್ತೀವಿ. ಇದು ಭಾನುವಾರ ಗುರುವಾರ ವಿಶೇಷ ಜನ ಬಂದು ಪೂಜೆ ಎಲ್ಲ ಮಾಡ್ತೀವಿ. 365 ದಿನವೂ ಪೂಜೆ ನಡೀತದೆ. ಪ್ರತಿದಿನ ಪೂಜೆ ನಡೀತದೆ ಸ್ವಾಮಿಗೆ. ಮಾರ್ಚಿ ಟೈಮಲ್ಲಿ ಯುಗಾದಿ 1 ವಾರ ಅಂತ ರಥೋತ್ಸವ, ದೊಡ್ಡ ರಥೋತ್ಸವ ಮಾಡ್ತೀವಿ. ಮತ್ತು ಷಷ್ಠಿ ತೇರ್ ರಥೋತ್ಸವ ಅಂತ ಮಾಡ್ತೀವಿ, ಜೋರಾಗಿ ಮಾಡ್ತೀವಿ. ಇಲ್ಲಿ ಈ ಜಾತಕದಲ್ಲಿ ಸರ್ಪದೋಷ, ನಾಗರದೋಷ ಅಂತ ಏನು ನಾವು ಕರಿತೀವಿ, ಒಂದು ಹುಡುಗಿಗಾಗಲಿ ಹುಡುಗನಿಗಾಗಲಿ ಲಗ್ನ ಒದಗಲಿಲ್ಲ ಅಂದಾಗ ಈ ಸ್ವಾಮಿಯ ಬಂದು ಆರಾಧನೆ ಮಾಡಬೇಕು. 48 ದಿನ ಒಂದು ಸರ್ಪಮಂಡಲ ಪೂಜೆಯನ್ನು ಮಾಡಿಸ್ಕೊಂಡು 48 ದಿನ ಆರಾಧನೆಯನ್ನು ಮಾಡಬೇಕು. ಆರಾಧನೆ ಮಾಡಿದಾಗ ಒಂದು ಅವನಿಗೆ ಲಗ್ನ ಬಲ ಒದಗುವಂಥ ಸಂದರ್ಭ ಜಾಸ್ತಿ ಇರುತ್ತೆ. ಯಾಕೆಂದರೆ ಇದು ಸ್ಥಾಪನೆ ಮಾಡಿರುವಂಥ ದೇವರಲ್ಲ, ಇದು ಉದ್ಭವ ಮೂರ್ತಿ. ಇಲ್ಲಿ ಸಂಜೆ 6 ಗಂಟೆ ಮೇಲೆ ಅರ್ಚಕರಿಗೂ ಸಹ ಪ್ರವೇಶ ಇಲ್ಲ. ಸ್ವಾಮಿ ಸಂಚಾರ ಮಾಡ್ತಾನೆ ಅನ್ನೋದು ಒಂದು ನಮ್ಮ ಪೂರ್ವಜರ ನಂಬಿಕೆ. ನಮ್ಮ ನಂಬಿಕೆಯೂ ಸಹ ಹುಸಿ ಆಗಲಿಲ್ಲ, ನಮ್ಮ ನಂಬಿಕೆಯೂ ಸಹ ಇಲ್ಲಿ ಹಸಿ ಆಗಿದೆ. ತುಂಬ ಸ್ವಾಮಿ ಸಂಚಾರ ಮಾಡೋದ ನಾವು ಕಣ್ಣಾರ ನೋಡ್ಬಿಟ್ಟಿದ್ದೀವಿ. ಆದ್ದರಿಂದ ನಾವು ಯಾವುದೇ ಲಗ್ನಕ್ಕೆ ಈ ಸ್ವಾಮಿಯನ್ನು ಆರಾಧನೆ ಮಾಡಬೇಕು. ಆರಾಧನೆ ಮಾಡೋದು ಹೆಂಗೆ ಅಂದರೆ, ಈ ಸ್ವಾಮಿ ಸುಬ್ರಹ್ಮಣ್ಯನ ವಾರ ಮಂಗಳವಾರ ಅಂತ ಕರಿತೀವಿ. ಮಂಗಳವಾರ ನಮಗೆ ಇಲ್ಲಿ ಬರೋಕ್ಕಾಗಲಿಲ್ಲ ಸ್ವಾಮಿಗೆ ಅಂದರೆ ಅಲ್ಲಿರುವಂಥ ಒಂದು ನಾಗರಕಲ್ಲನ್ನು ನೀಟಾಗಿ ತೊಳೆದು 1.25 ಲೀಟ್ರ್ ಹಾಲನ್ನು ಹಾಕಿ ಪೂಜೆಯನ್ನು ಮಾಡಿ 48 ದಿನ ವ್ರತ ಇದ್ದರೆ ಅವಳಿಗೆ ಲಗ್ನ ಬಲನ ಉಂಟಾಗುತ್ತೆ. ಅವನಿಗೆ ಲಗ್ನ ಬಲ ಉಂಟಾಗೋದ್ರಲ್ಲಿ 2 ಸಂಶಯ ಇಲ್ಲ, ಲಗ್ನ ಬಲ ಒದಗುತ್ತೆ. ಪೂಜೆಯನ್ನು ಮಾಡತಕ್ಕದ್ದು.